ಓಂ ನಮೋ ನಾರಾಯಣಾಯ. ಯಾವುದೇ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ಲಗ್ನ ಎಂಬುದಾಗಿ ಎಲ್ಲಿ ಬರೆದಿರುತ್ತೋ ಅದೇ ಆ ಕುಂಡಲಿಯ 1ನೇ ಮನೆ ಅಥವಾ ಲಗ್ನ ಭಾವ. ಕುಂಡಲಿಯ 1, 4, 7 ಹಾಗೂ 10ನೇ ಮನೆಗಳನ್ನು ಕೇಂದ್ರ ಭಾವ ಅಂತ ಹೇಳ್ತೇವೆ. ಅದೇ ಕುಂಡಲಿಯ 1, 5, 9ನೇ ಮನೆಗಳನ್ನು ತ್ರಿಕೋಣ ಭಾವ ಅಂತ ಹೇಳ್ತೇವೆ. ಕುಂಡಲಿಯ 1ನೇ ಮನೆ ಕೇಂದ್ರ ತ್ರಿಕೋಣ ಎರಡರಲ್ಲೂ ಶಾಮೀಲಾಗಿರುತ್ತೆ. ಕುಂಡಲಿಯಲ್ಲಿ ಯಾವ ಮನೆಗಳಲ್ಲಿ ಯಾವ ರಾಶಿಗಳಿದೆಯೋ ಆಯಾ ರಾಶಿಯ ಅಧಿಪತಿಗಳೇ ಆಯಾ ಮನೆಗಳಿಗೂ ಅಧಿಪತಿಗಳಾಗಿರ್ತಾರೆ. ಯಾರ ಜನ್ಮ ಕುಂಡಲಿಯಲ್ಲಿ ಈ ಕೇಂದ್ರ ಹಾಗೂ ತ್ರಿಕೋಣದ ಅಧಿಪತಿಗಳ ಸಂಬಂಧ ಏರ್ಪಡುತ್ತೋ ಆಗ ಆ ಜಾತಕದಲ್ಲಿ ಒಂದು ವಿಶೇಷವಾದ ಯೋಗ ನಿರ್ಮಾಣ ಆಗುತ್ತೆ. ಅದೇ ರಾಜಯೋಗ. ಈ ರಾಜಯೋಗ ಹೇಗೆ ನಿರ್ಮಾಣ ಆಗುತ್ತೆ ಅನ್ನೋದನ್ನ ಇನ್ನೂ ವಿವರವಾಗಿ ತಿಳಿಯೋಣ. ಕೇಂದ್ರವನ್ನ ಕುಂಡಲಿಯಲ್ಲಿ ಸಮಸ್ಥಾನ ಅಂತ ಹೇಳ್ತೇವೆ. ಯಾಕೆ ಅಂದರೆ ಇದು ಶುಭ ಅಶುಭ ಎರಡನ್ನೂ ಒಳಗೊಂಡಿರುತ್ತೆ. ಆದರೆ ತ್ರಿಕೋಣವನ್ನ ಶುಭ ಸ್ಥಾನ ಅಂತ ಹೇಳ್ತೇವೆ. ಕೇಂದ್ರವನ್ನ ವಿಷ್ಣು ಸ್ಥಾನ ಅಂತ ಹೇಳ್ತೇವೆ. ತ್ರಿಕೋಣವನ್ನ ಲಕ್ಷ್ಮೀ ಸ್ಥಾನ ಅಂತ ಹೇಳ್ತೇವೆ. ಯಾವಾಗ ಈ ವಿಷ್ಣು ಸ್ಥಾನದ ಹಾಗೂ ಲಕ್ಷ್ಮೀ ಸ್ಥಾನದ ಅಧಿಪತಿ ಗ್ರಹಗಳು ಪರಸ್ಪರ ಸಂಬಂಧ ಹೊಂದುತ್ತೋ ಆಗ ಕುಂಡಲಿಯಲ್ಲಿ ಒಂದು ಶುಭ ಸಂಬಂಧ ಏರ್ಪಡುತ್ತೆ. ಆ 2 ಸ್ಥಾನಗಳ ಅಧಿಪತಿ ಗ್ರಹಗಳ ಸಂಬಂಧ ಏನಾದರೂ ಶುಭ ಸ್ಥಾನಗಳಾದ ಇದೇ ಕೇಂದ್ರ ತ್ರಿಕೋಣಗಳ ಮನೆಗಳಲ್ಲಿ ಏರ್ಪಟ್ರೆ ಆ ಕುಂಡಲಿ ಬಹಳ ಬಲಶಾಲಿಯಾಗುತ್ತೆ, ಬಹಳ ಭರವಸೆಗಳನ್ನು ಹೊತ್ತು ತರುತ್ತೆ. ಆ ಮನುಷ್ಯನಿಗೆ ಆತನ ಕುಂಡಲಿ ಅದೃಷ್ಟಗಳನ್ನು ಹೊತ್ತು ತರುತ್ತೆ. ಈ ರಾಜಯೋಗದ ಫಲವನ್ನ ಆ ಮನುಷ್ಯ ಜೀವನದುದ್ದಕ್ಕೂ ತಿನ್ನೋಕೆ ಸಾಧ್ಯ ಇಲ್ಲ. ಜಾತಕದಲ್ಲಿ ರಾಜಯೋಗ ನಿರ್ಮಾಣ ಮಾಡಿರೋ ಆ ಗ್ರಹಗಳು ಯಾವಾಗ ಈ ದಶಾಭುಕ್ತಿಯನ್ನು ಅಧಿಕಾರಕ್ಕೆ ತಾನು ಬರುತ್ತೆ ಆಗ ಆ ರಾಜಯೋಗದ ಫಲವನ್ನ ಆ ಮನುಷ್ಯ ಅನುಭವಿಸ್ತಾನೆ. ಉದಾಹರಣೆಗೆ 10ರಿಂದ 25 ವರ್ಷದವರೆಗೆ ವಿದ್ಯಾಭ್ಯಾಸಕ್ಕೆ ಉತ್ತಮ ಅನ್ನೋದಾದರೆ ಲಗ್ನೇಶ ಹಾಗೂ ಪಂಚಮೇಶರ ಸಂಬಂಧ ಕೇಂದ್ರದಲ್ಲೋ ಅಥವಾ ತ್ರಿಕೋಣದಲ್ಲೋ ಏರ್ಪಟ್ಟು ಪಂಚಮೇಶನ ದಶೆ ನಡೀತಾ ಇದ್ರೆ ಅದು ವಿದ್ಯಾಭ್ಯಾಸಕ್ಕೆ ಬಹಳ ಅದೃಷ್ಟದಾಯಕವಾಗಿರುತ್ತೆ. ಒಂದು ವೇಳೆ ಆ ವ್ಯಕ್ತಿಗೆ 20ರಿಂದ 40 ವರ್ಷದವರೆಗೆ ನೌಕರಿ ಅಥವಾ ತನ್ನ ಕೆರಿಯರ್ಗೆ ಒಳಪಡಿಸಿದಾಗ ಕೇಂದ್ರದ 10ನೇ ಭಾವದ ಅಧಿಪತಿ ಹಾಗೂ ತ್ರಿಕೋಣದ 9ನೇ ಭಾವದ ಅಧಿಪತಿ ಇದೇ ಕೇಂದ್ರದಲ್ಲೋ ಅಥವಾ ತ್ರಿಕೋಣದಲ್ಲೋ ಪರಸ್ಪರ ಸಂಬಂಧಗಳು ಹೊಂದಿದ್ದು ಆ ಗ್ರಹಗಳ ದಶಾಭುಕ್ತಿ ನಡೀತಾ ಇದ್ರೆ ಆತನ ವೃತ್ತಿ ವ್ಯವಹಾರದಲ್ಲಿ ಆತ ಅದೃಷ್ಟವನ್ನು ತಾನು ಕಾಣುತ್ತಾನೆ. ಕೇಂದ್ರದಲ್ಲಿ ಲಗ್ನೇಶನಿಗಿಂತ ಚತುರ್ಥೇಶ, ಚತುರ್ಥೇಶನಿಗಿಂತ ಸಪ್ತಮೇಶ, ಸಪ್ತಮೇಶನಿಗಿಂತ ದಶಮೇಶ ಬಲಶಾಲಿಯಾಗಿರ್ತಾನೆ. ತ್ರಿಕೋಣದಲ್ಲಿ ಲಗ್ನೇಶನಿಗಿಂತ ಪಂಚಮೇಶ, ಪಂಚಮೇಶನಿಗಿಂತ ನವಮೇಶ ಬಹಳ ಬಲಶಾಲಿಯಾಗಿರ್ತಾನೆ. ಯಾರ ಕುಂಡಲಿಯಲ್ಲಿ ಈ ಕೇಂದ್ರದ ದಶಮೇಶ ಹಾಗೂ ತ್ರಿಕೋಣದ ನವಮೇಶ ಪರಸ್ಪರ ಸಂಬಂಧ ಹೊಂದಿರ್ತಾರೋ ಆ ಗ್ರಹಗಳ ದಶಾಭುಕ್ತಿಯ ಅವಧಿಯಲ್ಲಿ ಆ ವ್ಯಕ್ತಿ ಜೀವನದ ಉನ್ನತ ಸ್ತರಕ್ಕೆ ತಾನು ಏರ್ತಾನೆ. ಯಾಕೆ ಅಂದರೆ 9ನೇ ಸ್ಥಾನ ಭಾಗ್ಯಸ್ಥಾನ ಹಾಗೂ 10ನೇ ಸ್ಥಾನ ಕರ್ಮಸ್ಥಾನ, ಈ 2 ಭಾವಗಳ ಅಧಿಪತಿಗಳು ಒಟ್ಟಿಗೆ ಸೇರಿದಾಗ ಆ ಕುಂಡಲಿ ಬಹಳಷ್ಟು ಬಲಶಾಲಿಯಾಗುತ್ತೆ. ಕುಂಡಲಿ ಎಷ್ಟು ಬಲಶಾಲಿಯಾಗುತ್ತೋ ಆ ವ್ಯಕ್ತಿ ಕೂಡ ಅಷ್ಟೇ ಎತ್ತರದ ಸ್ತರಗಳಿಗೆ ತಾನು ಏರ್ತಾನೆ. ರಾಜಯೋಗದ ಫಲಗಳನ್ನು ತಿಳಿಯುವಾಗ 4 ವಿಷಯಗಳನ್ನು ಮುಖ್ಯವಾಗಿ ಗಮನಿಸಬೇಕು. ಮೊದಲನೆಯದಾಗಿ ಕೇಂದ್ರ ಹಾಗೂ ತ್ರಿಕೋಣದ ಅಧಿಪತಿ ಗ್ರಹಗಳಿಗೆ ಪರಸ್ಪರ ಸಂಬಂಧ ಇದೆಯಾ ಅಂತ ನೋಡಬೇಕು. ಎರಡನೇದಾಗಿ ಏರ್ಪಟ್ಟಿರೋ ಆ ಸಂಬಂಧ ಶುಭ ಸ್ಥಾನಗಳಲ್ಲಿ ಏರ್ಪಟ್ಟಿದೆಯಾ ಅಂತ ಗಮನಿಸಬೇಕು. ಮೂರನೇದಾಗಿ ರಾಜಯೋಗದಲ್ಲಿ ಶಾಮೀಲಾಗಿರೋ ಗ್ರಹಗಳ ದಶಾಭುಕ್ತಿ ನಡೀತಾ ಇದೆಯಾ ಅಂತ ತಿಳ್ಕೊಳ್ಬೇಕು. ಕೊನೆಯದಾಗಿ ಜಾತಕದಲ್ಲಿ ರಾಜಯೋಗ ಭಂಗ ಆಗಿಲ್ಲ ಅನ್ನೋದನ್ನ ಖಾತ್ರಿಪಡಿಸ್ಕೊಳ್ಬೇಕು. ಶ್ರೀಕೃಷ್ಣಾರ್ಪಣಂ.